ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಬಾಸ್ ಬಾಸ್ ಬೇಗ ಬನ್ನಿ ಬಾಸ್. ಏನ ಗಾಂಜಾ? ಬಾಸ್ ಪೊಲೀಸರು ಎಲ್ಲರೂ ಬಿಡ್ತಾ ಇಲ್ಲ, ಯಾವುದೇ ಗಾಡಿ ತಗೊಂಡ್ರು ಚೆಕ್ ಮಾಡ್ತಾ ಇದಾರೆ. ಅಲ್ವಾ ಗಾಂಜಾ, ಮಾಲ್ನ ಬೂಟಲ್ಲಿ ಇಟ್ಕೊಂಡು ಹೋಗಂತ ಹೇಳಿಲ್ವನು? ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ ಬಾಸ್. ಯಾಟು ಬೂಟ್ ಎಲ್ಲ ಚೆಕ್ ಮಾಡ್ತಾರೆ ನೋಡಿ. ಪೆನ್ನು ಬಿಡಲ್ಲ ಬಾಸ್, ಅದನ್ನು ಚೆಕ್ ಮಾಡ್ತಾರ. ಸದ್ಯ ನಾನು ಏನು ತಗೊಂಡ್ ಹೋಗಿರ್ಲಿಲ್ಲ. ಅಂದ್ರೆ ಇನ್ನು ಮುಂದೆ ಈ ಡುಬಾಕ್ ಮುಸುಡಿ ಕೈಯಲ್ಲಿ ನಾವು ಮಾಲ್ ಸಾಗಾಟ ಮಾಡಕ್ ಆಗಲ್ಲ. ಇದಕ್ಕೆ ಬೇರೆ ಫೇಸ್ ಕಟ್ಟಿ ನೋಡ್ಬೇಕು ಬಾಸ್. ಮಾಲ್ನ ಲೇಡೀಸ್ ಕೈಲಿ ಕಳ್ಸಿಕೊಟ್ರೆ ಪ್ರಾಬ್ಲಮೇ ಬರಲ್ಲ ಬಾಸ್. ಪೊಲೀಸ್ನವರು ಮುಖ ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ, ಹಂಗೆ ಕಳ್ಸ್ಬಿಡ್ತಾರೆ ಬಾಸ್. ಒಳ್ಳೆ ಐಡಿಯಾ ಕಣೋ ಗಾಂಜಾ. ಆದ್ರೆ ಅಂತ ಚಿಣಿಮಿಣಿ ಸಿಗ್ಬೇಕಲ್ವಾ ಬಾಸ್? ಬಾಂಬೆ ಬಾಸ ಜೊತೆ ಇದ್ಲಲ್ಲ ಕಲಾ, ಅವಳು ಇವಾಗ ಇಲ್ಲೇ ಸೆಟ್ಲ್ ಆಗಿದ್ದಾಳೆ. ಅವಳಕ್ಕಿಂತ ಚಿನ್ಮಿಣಿ ಬೇಕಾ ಬಾಸ್? ಅಯ್ಯೋ, ಅವಳು ಬರೀ ಚಿಣಿಮಿಣಿ ಅಲ್ಲ, ಚಿನುಕುಳ್ಳಿ. ಗಾಂಜಾ, ಈಗ ನೀನೇನ್ ಮಾಡ್ತೀಯಾ? ಹೋಗ್ತೀಯಾ ಅವಳು ಕರ್ಕೊಂಡ್ ಬರ್ತೀಯಾ? ಸರಿ ಬಾಸ್. ಈ ಕಲಾ ಕಾಲಿದ್ ಕಡೆ ಕಲ 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 ಅಂತ ಹೊಳಿತಿರ್ಬೇಕು. ಅದು ಲಕ 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 ಅಲ್ವಾ? ನಾನು ಕಲ 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 ಅಂತ ಚೇಂಜ್ ಮಾಡ್ಕೊಂಡೆ. ನೀನು ಏನಾದ್ರೂ ಪ್ರಾಬ್ಲಮ್? ನೀನು ಚಿಣಿಮಿಣಿ ಅಂತ ಗೊತ್ತಿದ್ದೆ ಅಲ್ವಾ ನಿನ್ನ ಕರ್ಸಿರೋದು? ಹುಟ್ಟದ ಸ್ಮಗ್ಲಿಂಗ್, ಬೆಳಿತಾ ಬೆಳಿತಾ ಡೈಮಂಡ್, ಆಡ್ತಾ ಆಡ್ತಾ ಗಾಂಜಾ ಡ್ರಗ್ಸ್. ಈ ಕಲನ್ಗೆ ಎಲ್ಲಾ ವಿದ್ಯೆನೂ ಚೆನ್ನಾಗಿ ಗೊತ್ತು. ಆದ್ರೆ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ನಮ್ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ, ದುಡ್ಡು ಸ್ವಲ್ಪ ಜಾಸ್ತಿ ಆಗತ್ತೆ. ಲೋ ಶಿಷ್ಯ, ಈ ಲೇಡಿ ಕುತ್ತಿಗೆ ತಾಳಿ ಕಟ್ಟಿ ಕಳಿಸ್ಬಿಟ್ರೆ ಹೇಗೋ ಒಳ್ಳೆ ಗೃಹಸ್ಥೆ ಆಗ್ತಾಳೆ ಅಲ್ವಾ? ಅಂದ್ರೆ ನನಗ್ ಮದ್ವೆ ಮಾಡ್ತೀರಾ? ಒರಿಜಿನಲ್ ಮದುವೆ ಅಲ್ಲ, ಸುಮ್ನೆ ಮದುವೆ. ಇದನ್ನ ನಾನೇ ಕಟ್ಲ ಇಲ್ಲ ನೀನೇ ಕಟ್ಕೋತೀಯ? ತಾಳಿ ತಾಳಿನೇ, ಸಿಕ್ದವ್ರ ಕೈಲೆಲ್ಲ ಕಟ್ಟಿಸ್ಕೊಳಕ್ ಆಗಲ್ಲ. ಕೊಡಿಲಿ. ಹ್ಯಾಂಡಲ್ ವಿತ್ ಕೇರ್. ನೋಡಮ್ಮ, ಆ ತಾಳಿ ಒಳಗಡೆ ಡೈಮಂಡ್ ಇದೆ. ಅದನ್ನ ನಾವು ಹೇಳಿದ ಜಾಗ ನೀನ್ ತಲುಪಿಸ್ಬೇಕು. ತಾಳಿ ಸಮೇತ ಕೊಡೋದ ಅಥವಾ ಮಾಲ್ ತೆಗೆದ್ಬಿಟ್ಟು ಕೊಡೋದ? ಆ ತಾಳಿನ ಟಚ್ ಮಾಡಿ ತರಲೆ ಎಬ್ಬಿಸ್ಬೇಡ, ಸೀಲ್ ಓಪನ್ ಮಾಡಬೇಡ, ಅದನ್ನ ಹಾಗೇ ತಗೊಂಡೋಗಿ ಕೊಡು. ಅವ್ರೇನ್ ಕೊಡ್ತಾರೋ ಅದನ್ನ ತಗೊಂಬಂದು ನಮ್ಮ ಹತ್ರ ಕೊಡು. ಅದು ಅಂತಿಂತ ತಾಳಿ ಅಲ್ಲ, ಡೈಮಂಡ್ ತಾಳಿ. 7ನೇ ಕ್ಲಾಸ್ನಲ್ಲಿ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ, ಅವನ ಕೈನಲ್ಲಿ ಕೊಟ್ಟು ಅವನೇನು ಕೊಡ್ತಾನೋ ಅದನ್ನ ಈಸ್ಕೊಂಡು ಬಂದು ನಮ್ಮ ಕೈನಲ್ಲಿ ಕೊಡು. 7ನೇ ಕ್ಲಾಸಲ್ಲಿ ಓಡಾಡೋರ್ಗೆಲ್ಲ ಕೊಡಕ್ಕಾಗತ್ತ? ಕೋಡ್ವಾಡ ಏನಿಲ್ವಾ? ಕಲಾವಿದೆ ಕಣು ಬಾಸ್. ಬಾಂಬೆ ಬಾಸುಂಗೆ ಬಾ ದಿವಸ ತಿನ್ನಿಸ್ತಳು, ನಿಮ್ಗೆ ಹಲ್ವಾ ತಿನ್ನಿಸ್ತಾನೆ ಇರ್ತಾಳ. ನನಗೆ ಹಲ್ವಾ ಇಷ್ಟ ಅಂತ ಇವಳಿಗೆಂದು ಗೊತ್ತಾಯ್ತು? ಎಲ್ಲಾನು ತಿಳ್ಕೊಂಡೆ ಬರೋದು ಬಾಸ್ ಅವರು. ಅದು ಕೋಡ್ ವರ್ಡ್, ಗೊತ್ತಾಯ್ತಾ? ಓಕೆ ಬಾಸ್, ಬಾಯ್. ಗುಡ್ ಮಾರ್ನಿಂಗ್. ಗುಡ್ಗೆ ಗುಡ್ಡು, ಬ್ರೆಡ್ಗೆ ಬೆಡ್ಡು. ಕೋಡ್ವರ್ಡ್ ಓಕೆನಾ? ತಾಳಿ ತಾಳಿಗೆ ಪೊಲೀಸ್ ಬ್ಯಾಂಡ್ ಬೇಕಾಗಿಲ್ಲ. ಗುಡ್, ಕೋಡ್ವಾಡ್ ಓಕೆ. ಲಕ್ಷ್ಮಿ ತಾಳಿ ನೋಡ್ಬೋದಾ? ಮೊದ್ಲು ಲಕ್ಷ್ಮಿ, ಆಮೇಲೆ ತಾಳಿ. ಹೀಗೆ ಓದ್ಸಲಿನ ಮೋಸ ಹೋಗಿದ್ದೇನೆ. ತಾಳಿದವನು ಬಾಳಿಯಾನು, ಬೇಕಿದ್ರೆ ಚೆಕ್ ಮಾಡ್ಕೊ. ತಾಳಿನ ಯಾಕೆ ಚೆಕ್ ಮಾಡಿಸ್ತಾ ಇದ್ದಾಳೆ? ಇದು ಸಾಮಾನ್ಯವಾದ ತಾಳಿ ಅಲ್ಲ, ಇದರಲ್ಲಿ ಏನೋ ರಹಸ್ಯ ಇದೆ. ಲಕ್ಷ್ಮಿ ಒರಿಜಿನಲ್ಲ. ತಾಳಿ ಒರಿಜಿನಲ್ಲ? ತಾಳಿ ಅಷ್ಟೇ ಅಲ್ಲ, ತಾಳಿ ಒಳಗಡೆ ಇರೋದು ಒರಿಜಿನಲ್. ತಾಳಿನ ಮಾರೋ ಥರ ಇದೆ, ಇದರಲ್ಲಿ ಏನೋ ವ್ಯವಹಾರ ಇದೆ. ವಿಚಾರಿಸ್ತೀನಿ. ಹೊರಗಡೆ ರಸ್ತೆನಲ್ಲಿ ಬಸ್, ಗಾಬರಿ ಆಗ್ಬೇಡಿ. ಅಯ್ಯೋ, ನಿನ್ ಮಕ ಮುಚ್ಚ, ಗುಂಡಿಗೆ ಬಾಯಿಗೆ ಬಂದು ವಾಪಸ್ ಹೋಯ್ತಲ್ಲ. ಮಾಲ್ ಎಕ್ಸ್ಚೇಂಜ್ ಆಯ್ತಾ? ಇನ್ನೇನ್ ಆಗ್ಬೇಕಿತ್ತು, ಅಷ್ಟೊಂದು ಪೊಲೀಸರು ಬಂದ್ಬಿಟ್ರು. ನಮ್ಮಲ್ಲ, ನಾನು ವಾಪಸ್ ತಂದ್ಬಿಟ್ಟೆ. ಸಖತ್ ಚಿಣಿಮಣಿ ನೀನು. ಮಾಲ್ ಎಲ್ಲಿ? ಇಲ್ಲಿ ಬಾಸ್. ಬರೀ ಸರ ಇದೆ ತಾಳಿಯಲ್ಲಿ. ಇದ್ರಲ್ಲಿ ನೇತಾಡ್ತಿತ್ತಲ್ಲ ಬಾಸ್, ಎಲ್ಲಿ ಹೋಯ್ತು? ಅಂತ ನನ್ನೇ ಕೇಳ್ತೀನಿ ನೀನು. ಕಲಾ,
1000 ಅಲ್ಲ, ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಮಾಲಮ್ಮ. ಎಲ್ಲೋಯ್ತು? ಹೋಗಿ ಹುಡ್ಕೊಂಬ. ಹೊರಗಡೆ ಪೊಲೀಸರು ಇದ್ದಾರೆ, ನಾನೇ ಹೋಗ್ಬೇಕಾ ಬಾಸ್? ನೀ ಹೋಗಿ ಹುಡ್ಕೊಂಡ್ ಬರ್ಬೇಕು. ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಹುಡುಕೋ, ಸಿಗುತ್ತೆ. ಓಕೆ ಬಾಸ್. ನೋಡು, ಪೊಲೀಸ್ನ ಕೇಳಿ ಸಿಕ್ಕಾಕೊಂಡ್ರೆ ಅವ್ರು ನೀನ್ ಬೆಂಡೆತ್ತಾರೆ. ತಾಳಿ ಇಲ್ಲದೆ ವಾಪಸ್ ಬಂದ್ರೆ ನಮ್ಮ ಹುಡುಗ ನೀನ್ ಬೆಂಡೆತ್ತಾರೆ. ಬಾದುಷ ತಿನ್ಸಿ ಯಾಮರ್ಸಕ್ಕೆ ನಾನ್ ಬಾಂಬೆ ಭಾಷೆ ಅಲ್ಲ, ಕರ್ನಾಟಕ ಜಗನ್. ಪಾರು ಆಂಟಿ, ಓ ನಾನು ಹೇಳದ್ನ ಕೇಳಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಳಿಗೆ ಬಹಳ ಮಹತ್ವ ಇದೆ ಅಲ್ವಾ? ಪರವಾಗಿಲ್ವೇ? ತಾಳಿ ಕಟ್ಟಿಸ್ಕೊಳ್ಳೋದಕ್ ಮುಂಚೆನೆ ತಾಳಿ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ಯಾ? ತಿಳ್ಕೋಬೇಕು ಪಾರು ಆಂಟಿ. ನಮ್ ಕನ್ನಡದಲ್ಲಿ ತಾಳಿ ಬಗ್ಗೆನೇ ಎಷ್ಟೊಂದ್ ಸಿನಿಮಾ ಬಂದಿದೆ, ನಿಮ್ಗ್ ಗೊತ್ತಿಲ್ವಾ? ಗಟ್ಟಿ ತಾಳಿ ಬಿಟ್ಟಿ ಮೇಳ, ತಾಳಿ ಭಾಗ್ಯ, ತಾಳಿ ಸೌಭಾಗ್ಯ, ತಾಳಿ 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 ಅಂತ ಎಷ್ಟೊಂದ್ ಸಿನಿಮಾ ಬಂದಿದೆ. ಇವಾಗ ತಾಳಿ ಬಗ್ಗೆ ಸಿನಿಮಾ ಬಂದ್ರೆ ನಡೆಯಲ್ಲ, ಇವಾಗ ಏನಿದ್ರು ನಡೆಯೋದು ನಾರ್ತ್ ಇಂಡಿಯನ್ ತಾಳಿ. ಕರೆಕ್ಟ್ ಆಗಿ ಹೇಳಿದ್ರಿ. ಈಗಂತೂ ತಾಳಿ ಕಟ್ಟಿಸ್ಕೊಳ್ಳೋರ್ ಸಂಖ್ಯೆನೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮದ್ವೆ ಟೈಮ್ ಅಲ್ಲಿ ಸುಮ್ನೆ ಕಾಟಾಚಾರಕ್ಕೆ ತಾಳಿ ಕಟ್ಟಿಸ್ಕೊಂಡ್ಬಿಡ್ತಾರೆ. ಆಮೇಲೆ ತಾಳಿನ ಸೇಫ್ ಆಗಿ ತೆಗೆದು ಸೇಫ್ ಆಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಬಿಡ್ತಾರೆ. ವೇದ, ಕದ್ಯೋರ್ ಸಂಖ್ಯೆ ಜಾಸ್ತಿ ಆದ್ಮೇಲೆ ಸೇಫ್ ಮಾಡೋ ಸಂಖ್ಯೆನೂ ಜಾಸ್ತಿ ಆಗ್ಬೇಕು ತಾನೆ? ಗೊತ್ತಾಯ್ತು ಬಿಡಿ, ಅದಕ್ಕೆ ನೀವು ಬಂಗಾರ ತಾಳಿ ಹಾಕೇ ಇಲ್ಲ. ಒಂದು ಶಾಕ್ ಓಕೆ, ಡಬಲ್ ಶಾಕ್ ಯಾಕೆ? ನೋಡಿದ್ರೆ ನೀನು ಶಾಕ್ ತಗೊಳ್ತೀಯ. ಅಲ್ಲೋಡು, ಪತಿ ಪರಮೇಶ್ವರ, ಪತಿ ಪರಮೇಶ್ವರ. ಪಾರು ಆಂಟಿ, ಇಷ್ಟ ತಾಳಿನ ಯಾರ್ ಮಾಡಿಸ್ತಾರೆ ವೇದ. ಬಂಗಾರನ ಬಚ್ಚಿಡ್ಬೇಕು ಅಂತ ತಾಳಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ತಾಳಿನ ಯಾರು ಚೆಕ್ ಮಾಡ್ತಾರೆ ಹೇಳು? ಪಾರು ಆಂಟಿ, ಈ ತಾಳಿನ ಕುತ್ತಿಗೆಯಲ್ಲಿ ಹಾಕೊಂಡು ಓಡಾಡ್ತಾ ಇದ್ರೆ ಎಲ್ಲಾ ಕಡೆ ಗಂಡನೇ ಹೊತ್ಕೊಂಡು ಓಡಾಡ್ದಂಗ ಆಗುತ್ತೆ. ವೇದ, ಈ ತಾಳಿನ ನೋಡ್ತಾ ಇದ್ರೆ ಯಾರೋ ಪತಿವ್ರತೆನ ಈ ತಾಳಿನ ಕಳ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಒಂದ್ ಕೆಲ್ಸ ಮಾಡೋಣ, ಇದ್ರನ್ನ ಕಳ್ಕೊಂಡವ್ರು ಸಿಗೋ ತನಕ ಇದನ್ನ ನಾವೇ ಜೋಪಾನ ಮಾಡೋಣ. ಆದ್ರೆ ಪತ್ತೆ ಹಚ್ಚೋದು ಹೇಗೆ? ಅಯ್ಯೋ, ವೇಸ್ಟ್ ಮಾಡಿ ಅಂತ ನಮ್ಮ ಮನೆ ಪಕ್ಕದಲ್ಲಿ ಸಿಗಡಿ ಸೀನವ್ರಿಲ್ವಾ? 1000 ರೂಪಾಯಿ ಚಿಲ್ಲರೆ ಕೊಡ್ತೀನಿ ಅಂತ ಹೇಳ್ತೀನಿ, ಕಳ್ದು ಹೋಗಿರೋರ್ನ ಅವರ ಹುಡ್ಕೊಂಡ್ ಬರ್ತಾರೆ. ಹೋಗ್ತಾ ದಾರಿಲಿ ಇದು ಎಷ್ಟು ತೂಗುತ್ತೆ ಅಂತ ತೂಕ ಹಾಕ್ಸ್ಕೊಂಡು ಹೋಗೋಣ. ಶಾಂತಂ ಪಾಪಂ ಪಾಪಂ ಪಾಪಂ. ಕಣ್ಣ ತಾಳಿನ ಹಾಗೆಲ್ಲ ತೂಕ ಹಾಕಿಸ್ಬಾರ್ದು. ತೂಕ ಹಾಕ್ಸಿದ್ರೆ ಏನಾಗುತ್ತೆ? ತಾಳಿ ಕಟ್ದವ್ರ ಬೆಲೆ ಕಡಿಮೆ ಆಗುತ್ತೆ. ರೀ ಸಿಡಿ ಅವ್ರೆ, ಏನ್ ಪೂಜೆ ಅದು? ತಾಳಿ ಪೂಜೆ. ಅತ್ಯಮ್ಮಗೆ ದಾರಿಲಿ ಸಿಕ್ಕಿದ್ದು. ಏನಮ್ಮಪ್ಪ ಇದು, ಯಾರ್ಯಾರ್ದ ತಾಳಿ ತಗೊಂಡ್ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದೆಯಲ್ಲ? ಮೊದ್ಲು ತಾಳಿನ ನೋಡಿ ಎಷ್ಟು ತೂಕ ಇದೆ ಅಂತ. ಏನಪ್ಪ ಇದು ತಾಳಿ ಗಾತ್ರ? ಈ ತಾಳಿನ ಹುಡುಗಿ ಕಂಟಕ್ ಕಟ್ಟೋದ ಅಥವಾ ಮನೆ ಬಾಗಿಲು ಕಟ್ಟೋದ? ಬಿಡ್ತು ಅಂದ್ರಿ, ತಾಳಿನ ಯಾವಾಗ್ಲೂ ಕಂಠಕ್ಕೆ ಕಟ್ಟೋದು. ಎಷ್ಟು ದೊಡ್ಡ ತಾಳಿ ಎಲ್ಲಮ್ಮ ಬಿದ್ದಿತ್ತು? ಪಾಪ ಯಾರೋ ಗೃಹಿಣಿ ತಾಳಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ರೀ, ತಾಳಿ ಏನಾದ್ರೂ ಕತ್ತಲಿಲ್ಲ ಅಂದ್ರೆ ಇದನ್ನ ಕಟ್ಟದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವ್ರು ಬಂದ್ ತಗೊಂಡ್ ಹೋಗೋವರೆಗೂ ಅವ್ರ ಪರವಾಗಿ ನಾನೇ ತಾಳಿಗೆ ಪೂಜೆ ಮಾಡ್ತೀನಿ. ಅವಳ ಗಂಡ ನೀನ್ ಪೂಜೆ ಮಾಡ್ತೀಯ? ಪತಿಗಲ್ಲ ರೀ, ತಾಳಿಗೆ. ಪೂಜೆಗೆ ಬೇಕಾಗಿರೋಲ್ಲ ಸಾಮಾನ್ ತರಿಸ್ಬೇಕು, 2000 ರೂಪಾಯಿ ಕೊಡಿ. ಎಲ್ಲಿ ಯಾರು ಏನೇ ಕಳ್ಕೊಳ್ಳಿ, ಎಲ್ಲ ನನ್ ತಲೆಗೆ ಬರುತ್ತೆ. ಯಾಕಮ್ಮ ಹಿಂಗ್ ಮಾಡ್ತೀಯ? ರೀ, ಒಬ್ರು ಪ್ರಾಣ ಉಳಿಸ್ಬೇಕು ಅಂತ ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರೆ 2000 ರೂಪಾಯಿ ಕೊಡಕ್ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಸುಮ್ನೆ 2000 ರೂಪಾಯಿ ತೆಗೆದು ಸಿಗಡಿ ಅವ್ರ ಕೈಲಿ ಕೊಡ್ರಿ. ಕೊಡಲೇಬೇಕೇನಮ್ಮ? ಅಯ್ಯೋ, ತಗೊಳ್ರಿ. ಭಾರತಿ ಅವ್ರೆ, ಇದನ್ನ ಎಂತ ಮಾಡುದು? ನುಂಗಿ ನೀರ್ ಕುಡಿದ್ಬಿಡಿ. ರೀ ಸಿಗಡಿ ಅವ್ರೆ, 2000 ರೂಪಾಯಿ ಪೂರ್ತಿಗೂ ಪೂಜೆ ಸಾಮಾನ್ ತಗೊಂಡ್ ಬನ್ನಿ. ಹಾಗೆ ರಸ್ತೆಲಿ ಯಾರಾದ್ರೂ ತಾಳಿ ಕಳ್ಕೊಂಡಿರೋ ಸಿಕ್ಕರೆ ಕರ್ಕೊಂಡ್ ಬನ್ನಿ. ಲೇ ಕಿಡಿಗಿಡಿ ಹುಡುಗರ, ಯಾರ ಕತ್ತಲ್ ತಾಳಿ ಇಲ್ಲ ಅವ್ರನ್ನ ಮಾತ್ರ ಕೇಳ್ರು. ಕತ್ತಲ್ ತಾಳಿ ಇರೋರ್ನ ಕೇಳಿ ಮಕ್ ಕೊಡ್ಸ್ಕೊಂಡು ಮನೆಗೆ ಬಂದಿಲ್ಲ. ಪರಮೇಶ್ವರ ಅವ್ರೆ, ನೀವ್ ಎಂತ ಮಂಡಿ ಬಿಸಿ ಮಾಡ್ಕೊಂಬೇಡಿ. ನಾನು ಗುಂಗ್ರು ಸೇರ್ಕೊಂಡು ಕೊಂಡ್ಹಿಡ್ದು ಮನೆಗೆ ಕರ್ಕೊಂಡ್ ಬತ್ತು. ಆಯ್ತಪ್ಪ, ಕೊಟ್ಟಿರೋ ಕಾಸಲ್ಲಿ ಎಲ್ಲಾ ಪೂಜೆ ಸಾಮಾನಿಗೆ ಖರ್ಚು ಮಾಡಬೇಡಿ. ಸ್ವಲ್ಪ ಚಿಲ್ಲರೆ ಕಾಸು ಮಿಕ್ಸ್ರ. ಅಯ್ಯೋ, ನೀವೆಂತ ಯೋಚನೆ ಮಾಡ್ಬಿಡಿ, ನಾನ್ ನಿಮ್ಗೆ ಗೊತ್ತಿ ಇಡ್ತೆ ಅಂದ್ರೆ ದೀಪ ಹಚ್ಚಿ ಅಂದೆ. ಬಹಳ ಚೆನ್ನಾಗಿ ಮಾತಾಡ್ತೇಕರೋ ನಿನ್ ಸಿಗಡಿ. ಎಷ್ಟು ಕಾಸು ಉಳಿಸ್ತೀಯಪ್ಪ? 2000 ರೂಪಾಯಿ ಕೊಟ್ಟಿರಿ, 2 ರೂಪಾಯಿ ಉಳಿಸ್ತೆ. ಇದೇ ರಸ್ತೆಲೇ ಓಡ್ ಬಂದೆ, ತಾಳಿ ಮಾತ್ರ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಸಿಗಡೆ, ತಾಳಿ ಕಳೆದೋದ್ಮೇಲೆ ಸರನು ಕಳೆದೋಗಿರ್ಬೇಕಲ್ಲ? ನನಗೆ ಅದೆಲ್ಲ ಗೊತ್ತಿಲ್ಲಕ್ಕ. ಪಾರ್ವತಿಯವ್ರು ಸಿಕ್ಕದ್ ಬರೀ ತಾಳಿ ಎಷ್ಟಿಯ? ಸರ ಯಾರಿಗೆ ಸಿಕ್ಕಿರ್ಬೋದು? ನಿಮ್ ಮನೆಗ್ ತಾಳಿಗ್ ಪೂಜೆ ಮಾಡ್ದಂಗೆ ತಾಳಿ ಸರಕ್ಕೆ ಇನ್ನೆಲ್ಲೋ ಪೂಜೆ ಮಾಡ್ತಿರ್ಕ. ಪಾಪ ಸರ ಅನಾಥ ಆಗ್ಬಿಟ್ಟದೆ. ಹೆಂಗಾದ್ರೂ ಮಾಡಿ ತಾಳಿ ಸರ ಕಳ್ಕೊಂಡಿರೋ ಹುಡುಗಿನ ಹುಡುಕಿ ಅವಳಿಗೆ ತಾಳಿ ಬಗ್ಗೆ ಒದಗಿಸ್ಬೇಕು. ಹಂಗಲ್ಲ ಕಣ, ನಮ್ಮ ಅತ್ಕೆಮ್ಮ ತಾಳಿ ಪೂಜೆ ಮಾಡ್ತಾ ಇದಾರಲ್ಲ, ಅದ್ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಇಲ್ಕಣ,
ಈ ತಾಳಿ ಕಟ್ಟಿಸ್ಕೊಂಡ್ ಹೆಂಡತಿಗೆ ಎಲ್ಲೋ ತೊಂದ್ರೆ ಆಗತ್ತೇನೋ ಅನ್ನೋ ಭಯಕ್ಕೆ, ಇಲ್ಲ ತಾಳಿ ಕಟ್ಟದ ಗಂಡಂಗೆಲ್ಲ ತೊಂದ್ರೆ ಆಗತ್ತೇನೋ ಅನ್ನೋ ಭಯಕ್ಕೆ ಈ ಪೂಜೆ ಮಾಡ್ತಿರ್ತ. ಈಗ ತಾಳಿ ಸರ ಕಳ್ಕೊಂಡಿರೋ ಹುಡುಗಿನ ನಾವು ಹುಡುಕ್ಬೇಕು. ಅಕಸ್ಮಾತ್ ಆ ಹುಡುಗಿ ಸಿಗ್ಲಾ ಅಂದ್ರೆ ಎಂತ ಮಾಡೋದು? ತಾಳಿ ಮನೆಗಿತ್ತ ನಿನ್ಗೊಂದ್ ಹೆಣ್ ಸಿಕ್ಕುದಿಲ್ಲ ಏನ, ಅವಳ ಕಟ್ಕವಾ. ಎಂತ ಮಾತಾಡ್ತೀಯ ನೀನು? ರೋಡಲ್ಲಿ ಬಿದ್ದಿದ್ದ ತಾಳಿ ನಾನ್ ಮದುವೆ ಆಗ್ಬೇಕನ? ಯಾಕತಿ ಮನೆ ಅದೃಷ್ಟ ಅನ್ಕೋ. ಇನ್ನು ಎಷ್ಟು ದಿನ ಅಂದ್ರಲ್ಲಿ ಹಿಂಗೆ ಬ್ರಹ್ಮ ರಾಕ್ಷಸನ್ ತರ ಇರ್ತೀಯ? ಮದುವೆ ಆಗಿ ಮಕ್ಕಳ್ ಮರಿ ಮಾಡ್ಕೋ. ಸಂಪಾದನೆ ನೀನ್ ಮಾಡ್ತೀಯ? ಮಕ್ಕಳ್ ಮರಿ ಹಾಕೋಲ್ಲ ಅವನೇ ಕಳ್ಸ. ಓ, ತಾಳಿ ಇವ್ರಿಗೆ ಸಿಕ್ಕಿದೆ ಅಂತ ಆಯ್ತು. ಆ ಮದ್ವೆ ಆಗದೆ ಇರೋ ಹುಡುಗನ ಟ್ರ್ಯಾಪ್ ಮಾಡಿದ್ರೆ ತಾಳಿ ಸಿಗುತ್ತೆ. ಏ ಮಂಜ, ದಿನ ಬರ್ತ್ಯಾ, ರಸ್ತೆ ಅಳಿತ್ಯಾ, ವಾಪಸ್ ಮನೆಗ್ ಬರ್ತ್ಯಾ, ಇಷ್ಟೇನಾ ನಿನ್ ಕೆಲ್ಸ? ಬನ್ನಿರಮ್ಮ, ಈ ತಾಳಿ ಕಳ್ಕೊಂಡಿರೋ ಹುಡುಗಿನ ಹುಡ್ಕೋದಂದ್ರೆ ಸುಲಭ ಅನ್ಕೊಂಡ್ಯ? ಇವತ್ತಲ್ಲ ನಾಳೆ ಆ ಹುಡುಗಿನ ನಾನು ಹುಡುಕ್ತೀನಿ, ಅವಳಿಗೆ ತಾಳಿ ಕೊಡ್ತೀನಿ ಅನ್ನೋ. ಒಂದ್ ಕೆಲ್ಸ ಮಾಡೋಣ ಬಾ, ನಾನು ನೀನು ಮಾಲ್ಗೆ ಹೋಗೋಣ, ಸಿನಿಮಾ ನೋಡೋಣ, ಶಾಪಿಂಗ್ ಮಾಡೋಣ, ಏನಾದ್ರೂ ತಿನ್ನೋಣ. ಅಷ್ಟ್ರಲ್ಲಿ ಆ ಹುಡುಗಿ ಬಂದ್ಬಿಡ್ತಾಳೆ. ಒಂದ್ ಕೆಲ್ಸ ಮಾಡು, ಈ ಜೋಳದಲ್ಲಿ ಎಂತದ ಮಾಡ್ತಾರೆ ಅಂತ ಪಾಪ್ಕಾರ್ನ್, ಅದನ್ನ 2 ತಗೊಂಡು ಥಿಯೇಟರ್ ಮುಂದೆ ಗೇಟ್ ಪಕ್ಕನೆ ಒಬ್ಬ ಸೆಕ್ಯೂರಿಟಿ ನಿಂತಿರ್ತಾನೆ ಕಪ್ಪುಗೆ, ಅವನ್ ಪಕ್ಕ ನಿಂತ್ಕೊಂಡಿರೋ 10 ನಿಮಿಷಕ್ಕೆ ಬಂದ್ಬಿಡ್ತೀನಿ. ಯಾವಾಗ್ಲೂ ಮೋಸ ಮಾಡೋ ತರ ಇವಾಗ್ಲೂ ಮೋಸ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ? ಏನಮ್ಮ ಇವನು ಮಲ್ನಾಡು ಹುಡುಗ, ಒಳ್ಳೆ ಹುಡುಗ, ಮಾತು ಅಂದ್ರೆ ಮಾತು. ರಾಮ ಬಿಟ್ಟು ಬಾಣ, ಮಂಜ ಕೊಟ್ಟ ಮಾತು ಯಾವತ್ತು ತಪ್ಪಲ್ಲ. ನೀನ್ ಹೋಗಿದ್ರೆ ಬಂದ್ಬಿಡ್ತೀನಿ. ರಾಮಾಚಾರಿ ಡೈಲಾಗ್ ಹೊಡಿತಾ ಇದ್ಯಾ? ಇದು ಸೀನಾಚಾರಿ ಡೈಲಾಗ್. ಈ ಸರಿ ಮೋಸ ಮಾಡ್ಬಾರ್ದು. ಇಲ್ಲಪ್ಪ, ಓಬ. ಅಯ್ಯೋ, ಕಾಯ್ತಾ ಇರ್ತೀನಿ. ಏನ್ರಿ ನೀವು ಹಾರ್ನ್ ಮಾಡ್ಕೊಂಡ್ ಬರೋದಲ್ವಾ? ಆಕ್ಸಿಡೆಂಟ್ ಮಾಡ್ಬಿಟ್ರೆ? ಇದು ಲವ್ ಬ್ರೇಕ್ ಫೇಲ್ಯೂರ್. ಲವ್ ಬ್ರೇಕ್ ಇರಬಾರ್ದಲ್ವಾ? ತಳಿ ಮಾರಿಕಂಬ ಹುಡುಗಿರ್ ತಾವಾಗೆ ಬಂದ್ ಡ್ಯಾಶ್ ಕೊಟ್ರು ಅಂದ್ರೆ ನಾವ್ ಅದೃಷ್ಟ ಮಾಡಿದೀವಿ ಅಂತ. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಯಾರ್ ನೀನು? ಇವನು ತೀರ್ಥಹಳ್ಳಿ ಗಂಡು ತುತ್ತೂರಿ, ಮಲ್ನಾಡ್ ಕಡೆವನು. ತುಂಗಾ ನದಿಲಿರೋ ಪ್ರತಿಯೊಂದ್ ಮೀನಿಗೂ ನನ್ನ ಹೆಸರು ಗೊತ್ತಾ? ಓ, ಮಲ್ನಾಡ್ ಕಡೆಯವನಾ? ನನಗೂ ಮಲ್ನಾಡ್ ಅಂದ್ರೆ ತುಂಬಾ ಇಷ್ಟ. ನೀವು ಮಲ್ನಾಡವ್ರ? ಮಲೆಗಳಲ್ಲಿ ಮದುಮಗಳು. ಸ್ವಲ್ಪ ದಿನ ಬಾಂಬೆಲಿದ್ದೆ, ಅಲ್ಲಿ ಸಮುದ್ರ, ಇಲ್ಲಿ ಹೊಳೆ ಅಷ್ಟೇ. ನೀವ್ ಇಷ್ಟ ಚೆನ್ನಾಗಿರೋದ್ ನೋಡ ಗೊತ್ತಾತು ನೀವ್ ನಮ್ಮೂರ್ ಕಡೆಯವ್ರೆ ಅಂತ. ನಿನ್ ಜೊತೆ ಫಸ್ಟ್ ಟೈಮ್ ಮಾತಾಡಿದ್ದು. ನಿನ್ಗೇನಾದ್ರೂ ಕೊಡ್ಬೇಕು ಅನಿಸ್ತಿದೆ, ಕೊಡ್ಲಾ? ಸಿಹಿ ಮುತ್ತು ಮತ್ತೊಂದು. ನೀವು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀರಾ. ನಾನು ಅದ್ರಲ್ಲಿ ಬಹಳ ವೀಕು. ಇಲ್ಲಿಂದ ಶುರು ಮಾಡೋಣ. ಚಾಕ್ಲೇಟಾ? ಅದು ಓ ಗೊತ್ತಾಯ್ತು ಬಿಡ್ರಿ, ನೀವು ನನಗೆ ಚಾಕ್ಲೇಟ್ ತಿನ್ಸಿ ನಾನ್ ಜ್ಞಾನ ತಪ್ಪು ಬಿದ್ಮೇಲೆ ನನ್ನ ಬಟ್ಟೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತೀರಾ. ಇದು ಕಂಪ್ನಿ ಚಾಕ್ಲೇಟ್. ನಿಮ್ಗೆ ಅನುಮಾನ ಇದ್ರೆ ಮೊದ್ಲು ನೀವು ನನಗ್ ತಿನ್ಸಿ, ಆಮೇಲೆ ನಾನ್ ನಿಮಗ್ ತಿನ್ನಿಸ್ತೀನಿ. ಚೆನ್ನಾಗೈತೆ ಐಡಿಯಾ. ಚಾಕ್ಲೇಟು ತುಂಬಾ ಚೆನ್ನಾಗೈತೆ. ಈ ತರ ಚಾಕ್ಲೇಟ್ ತಿಂದು ಸುಮಾರು ದಿನ ಆಗೇ ಹೋಗಿತ್ತು. ಯಾಕೆ? ನಿಮಗ್ ಚಾಕ್ಲೇಟ್ ಕೊಡ್ಸೋರು ಯಾರು ಇಲ್ವಾ? ಮನೇಲಿ ಪಾಕೆಟ್ ಮನಿ ಕೊಡ್ತಾರೆ, ಆದ್ರೆ ಈ ಚಾಕ್ಲೇಟ್ ತಗೊಳಷ್ಟು ದುಡ್ಡು ಸಿಗಲ್ಲ ಅಷ್ಟೇ. ನನ್ನಂತ ಶ್ರೀಮಂತರ ಹುಡುಗಿನ ಮದ್ವೆ ಆದ್ರೆ ಅವಳು ನಿನ್ನ ಹಗಲೂ ರಾತ್ರಿ ಮೇಯಿಸ್ತಾಳಪ್ಪ. ಹಗಲೂ ರಾತ್ರಿನಾ? ಆದ್ರೆ ಸಿಗ್ಬೇಕಲ್ಲ. ನಂಗೂ ನಮ್ಮ ಮನೇಲಿ ಗಂಡು ಹುಡುಕ್ತಾ ಇದಾರೆ, ಯಾರ್ಯಾರನೋ ತೋರಿಸ್ತಾರೆ. ನನಗಂತೂ ಯಾರು ಇಷ್ಟ ಆಗಲ್ಲಪ್ಪ. ಹುಡ್ಗ ನಿನ್ ತರ ಚಲ್ ತರ ಇರ್ಬೇಕು. ಸಿಗ್ತಾನಾ? ಡೈರೆಕ್ಟ್ ಹಿಟ್ಟು. ಏನಂದೆ? ಅದು ಏನಿಲ್ಲ, ಅಂಗೈಲ್ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿತಿದ್ದೀರಲ್ಲ ಅಂದೆ. ನೀನು ಬೆಣ್ಣೆನಾ? ಹಾಗಾದ್ರೆ ನನ್ನ ನಿಮ್ ಮನೆ ಕರ್ಕೊಂಡು ಹೋಗ್ತೀಯಾ? ಮತ್ತೆ ನೀವಲ್ಲಿ ಬೆಣ್ಣೆ ವಿಷಯ ಮಾತಾಡ್ಬಾರ್ದು. ಇಲ್ಲಪ್ಪ, ಮನೆ ಮಂದಿನೆಲ್ಲ ನೋಡಿದ್ರೆ ಮುಂದೆ ಮಾತಾಡೋದಕ್ಕೆ ಅನುಕೂಲ ಆಗತ್ತೆ, ಅದಕ್ಕೆ. ಅಯ್ಯೋ, ಅದಕ್ಕ ಈಗ್ಲೇ ನಡಿ ಹೋಗೋಣ. ಗೋಬಿ ಮಹಾರಾಜ್, ನಿಜ ಇವರು ನಿಮ್ ಸಂಬಂಧಿಕರ? ನಿಮ್ಮ ಅಣ್ಣ ಏನು ಮೂತಿಗೆ ಇಂತ ಒಳ್ಳೆ ಸಂಬಂಧಿಕರಿದ್ದಾರೆ ಅಂದ್ರೆ ನಂಬಕ್ಕೆ ಆಗಲ್ಲ ಕಣೋ. ಸಂಬಂಧದಲ್ಲಿ ಏನಾಗ್ಬೇಕು? ಅದು ಹಂಗೆಲ್ಲ ಸುತ್ತಿ ಬಳಸಿ ಬಂದ್ರೆ ಸೋದ್ರ ಮಾವನ್ ಮಗಳಾಗಬೇಕು. ಹೆಸರು ಕಲಾ ಅಂತ. ಮತ್ತೆ ಡ್ರೆಸ್ ಈ ರೀತಿ ಹಾಕೊಂಡಿದ್ದಾರೆ. ಬಾಮೇಲಿದ್ಲು. ಇದು ಬೇಸಿಗೆ ಡ್ರೆಸ್. ಚೆನ್ನಾಗಿದೆ ಚೆನ್ನಾಗಿದೆ. ಥ್ಯಾಂಕ್ ಯು. ಮಂಚ ದಾರಿಲಿ ಸಿಕ್ತಾ, ಹಾಗೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ, ಮನೆ ತೋರಿಸ್ತೀನಿ. ಅಯ್ಯೋ ಪರವಾಗಿಲ್ಲ, ನಿಮಗೆ ಯಾಕೆ ತೊಂದ್ರೆ? ಬಂದವ್ರಿಗೆಲ್ಲ ಮನೆ ತೋರಿಸಿ ನಿಮ್ಗೂ ಬೇಜಾರಾಗಿರುತ್ತೆ. ನಾನು ಮುಂಜಾನೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಕರೆಕ್ಟ್. ಅಚ್ಚಮ್ಮ, ನೀವು ಗಿಡಕ್ಕೆಲ್ಲ ನೀರ್ ಹಾಕ್ತೀರಿ, ನಾನು ಬೆಡ್ರೂಮ್ ತೋರ್ಸ್ಕೊ ಬರ್ತೀನಿ. ಈ ಕಡೆ ಬಂದ ನಮ್ ಬೆಡ್ರೂಮ್. ಮಂಜ ಎಲ್ಲ ಇಲ್ಲಿಂದಾನೆ ಹೇಳ್ಬಿಡು, ನನಗ್ ಟೈಮ್ ಇಲ್ಲ. ಹಂಗ? ಅದು ನನ್ ರೂಮು, ಅದು ಆ ಕಡೆ ಒಂದ್ ರೂಮ್ ಇದೆ, ಅಲ್ಲಿ ಅಣ್ಣನ್ ರೂಮು. ಅಲ್ಲ, ಎಲ್ಲ ಪಕ್ಕನೇ ಇದಾವಲ್ಲ ರೂಮ್ಗಳು, ತೊಂದ್ರೆ ಆಗಲ್ವಾ ಅಂತ. ಮಧ್ಯೆ ಕಿಚನ್ ಇದೆಯಲ್ಲ, ಕಿಚನ್ ಪಕ್ಕ ಏನೋ ಒಂದಿದೆ, ಇರಿ ನೋಡ್ಕೊಂಡ್ ಬರ್ತೀನಿ.
ನೀನೇನಾದ್ರೂ ಬೇಸಿಗೆ ಡ್ರೆಸ್ ಹಾಕೊಂಡು ಒಳಗ್ ಹೋಗೋದ್ ನೋಡಿದ್ರೆ ನಮ್ಮ ಅತ್ಕೆಮ್ಮ ನಿಂಗ್ ಬೇವು ಬರೋ ತನಕ ಹೊಡೆದ್ ಬಿಡೋರು. ಮಂಜು ಮಹಾರಾಜ್ ಮನೆಯಲ್ಲೇ ತೋರಿಸಿದ ಆಯ್ತಪ್ಪ. ಅದು ದೇವ್ರ ಮನೆ ಹತ್ರ ಇದಕ್ಕಿದ್ದಂಗೆ ಎಷ್ಟು ರೊಕ್ಕ ಆಗ್ಬಿಡ್ತು. ಅದ್ಯಾವ್ದದು ದೇವ್ರ ಮನೆಯಲ್ಲಿ ಇಷ್ಟು ದೊಡ್ಡ ತಾಳಿ ಇದೆಯಲ್ಲ? ಅದು ನಮಗೆ ರೋಡಲ್ಲಿ ಸಿಕ್ಕಿದ್ದು. ಪಾಪ ಯಾರೋ ಪತಿವ್ರತ ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಅವ್ರು ಅದನ್ನ ಹುಡ್ಕೊಂಡ್ ಬರ್ತಾರೆ, ತಗೊಂಡ್ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರದೇ ತಾಳಿ ಅಂತ ನಿಮ್ಗೆ ಗೊತ್ತಾಗತ್ತೆ? ಅಷ್ಟ್ ದೊಡ್ಡ ತಾಳಿನ ಕಳ್ಕೊಂಡಿದ್ದಾರೆ ಅಂದ್ಮೇಲೆ ಅವ್ರು ದೊಡ್ಡ ಪತಿವ್ರತನೇ ಆಗಿರ್ತಾರೆ. ರೇಷ್ಮೆ ಸೀರೆ ಉಟ್ಟಿರ್ತಾರೆ, ಕೈ ತುಂಬಾ ಬಳೆ ಹಾಕೊಂಡಿರ್ತಾರೆ, ಹಣೆ ತುಂಬಾ ಕುಂಕುಮ ಇಟ್ಕೊಂಡಿರ್ತಾರೆ, ತಲೆ ತುಂಬಾ ಹೂ ಮುಡ್ಕೊಂಡಿರ್ತಾರೆ. ನನಗೆ ಗೊತ್ತಾಗ್ಬಿಡುತ್ತೆ ಅವ್ರದೇ ಅಂತ, ಅವಾಗ ಕೊಟ್ಬಿಡ್ತೀನಿ. ಒಳ್ಳೇದಾಗ್ಲಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಮಂಜ, ಬರ್ತೀನಿ. ಮಂಜುಗೆ ನೀನು ಯಾವ ರೀತಿ ಸಂಬಂಧ ಅಂತ ಹೇಳ್ದೆ? ಅಯ್ಯೋ ಮರ್ತು ಬಿಟ್ಟೆ. ಮಂಜ ಹೇಳು. ಅವಳು ನನ್ ಸ್ವಂತ ಸೋದರ ಮಾವನ ಮಗಳು ಅಂತ ಅವಾಗ್ಲೇ ಹೇಳಿದ್ ನಾನು. ಕರೆಕ್ಟ್ ಬರ್ಲಾ? ಬಾಯ್ ಆಂಟಿ. ಬಾಯ್ ಮಂಜ. ಏ ಮಂಜ, ಯಾರು ಅವಳು? ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯಾ? ಅವಳು ಮಂಜುಗೆ ಸೋದರ ಮಾವನ ಮಗಳು. ಸೋದರ ಮಾವನು ಇಲ್ಲ, ಸ್ವಂತನೂ ಇಲ್ಲ, ಏನೂ ಇಲ್ಲ. ಸುಮ್ನೆ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ಸುಳ್ಳು ಪರಿಚಯ ಮಾಡ್ಸಿರ್ತಾನೆ. ಇಲ್ಲಪ್ಪ, ಸ್ವಂತದವ್ರಾಗಿದ್ದಕ್ಕೆ ಮನೆ ತನಕ ಕರ್ಕೊಂಡ್ ಬಂದೆ. ಇಲ್ಲ ಅಂದ್ರೆ ಬೀದಿಲೆ ಮಾತಾಡ್ ಕಳಿಸ್ತಿದ್ದಪ್ಪ. ಹಾಗಾದ್ರೆ ನನ್ನ ಮಾಲ್ ಹತ್ರ ಪಾಪ್ಕಾರ್ನ್ ತಗೊಂಡು ಕಾಯ್ತಾ ಇರು ಅಂತ ಸುಳ್ಳು ಹೇಳ್ಬಿಟ್ಟು ಹೋದಿಲ್ಲ? ನಿನ್ ಬುದ್ಧಿ ನನಗೆ ಗೊತ್ತು ಕಣೋ. ನೀನ್ ಇಂತೋದೆ ಹಾಳಾಗ್ ಹೋಗು. ನಾನೊಬ್ಳು ನಿರ್ಭಾಗ್ಯಳು. ನಿರ್ಮಲಾ ಅಂತ ನನ್ನ ಹೆಸರು. ಈ ಮನೆಗ್ ಬಂದ್ರೆ ನನ್ನ ಅದೃಷ್ಟ ಕುಲಾಯಿಸತ್ತೆ ಅಂತ ಯಾರೋ ಸ್ವಾಮೀಜಿ ಹೇಳಿದ್ರು, ಅದಕ್ಕೆ ಬಂದೆ. ಯಾರೋ ದೈವ ಭಕ್ತಿಯರು ಬಂದಿರ್, ಬನ್ನಿ ಬನ್ನಿ ಬನ್ನಿ. ಹಲೋ, ನೋಡೋದಕ್ಕೆ ಒಳ್ಳೆ ಮನೆ ತರದ್ದು ಹೆಂಗಸ್ತರ ಕಾಣಿಸ್ತಾ ಇದ್ದೀರಾ. ಯಾಕೆ ಅಳ್ತಾ ಇದ್ದೀರಾ? ನಮ್ಮ ಮನೆಯವರು ಬಿಟ್ಟೋಗ್ಬಿಟ್ರಾ? ಈ ಗಂಡಸ್ ಜಾತಿನೇ ಇಷ್ಟು. ಮದ್ವೆ ಆದಾಗ ತುಂಬಾ ಚೆನ್ನಾಗಿರ್ತಾರೆ, ಬರ್ತಾ ಬರ್ತಾ ಚೆನ್ನಾಗಿರೋ ಸಿಕ್ಳು ಅಂತ ಅವ್ರ ಹಿಂದೆ ಹೋಗ್ತಾರೆ. ಅವ್ರ ಜನ್ಮ ಅವ್ರು ಪೂರ್ತಿ ಏನತ್ರ ಸರಿಯಾಗಿ ಕೇಳಿಸ್ಕೊ, ಆಮೇಲೆ ಮಾತಾಡೋ. ನೀವು ಅಳದ್ ನಿಲ್ಸಿ, ಮುಂದೆ ಏನಾಯ್ತು ಅಂತ ಹೇಳಿ. ನಮ್ಮ ಮನೆಯವರು ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ ಮದ್ವೆನ ಅದ್ದೂರಿಯಾಗಿ ಮಾಡಿದ್ರು. ಯಾರ ಹತ್ರನೂ ಇರಬಾರ್ದು ಅಷ್ಟು ದೊಡ್ಡ ತಾಳಿನ ನನಗೆ ಅಂತ ಮಾಡಿಸ್ಕೊಟ್ರು. ನಾನು ಅದನ್ನ ನನ್ ಗಂಡನ ಕೈಲಿ ಕಟ್ಟಿಸ್ಕೊಂಡೆ. ಯಾವ್ದೋ ಋಷಿ ಶಾಪ ಕೊಟ್ಬಿಟ್ಟ. ಋಷಿ ಶಾಪನ? ಋಷಿ ಶಾಪದಿಂದ ಶಕುಂತಲೆಗೆ ಉಂಗ್ರ ಕಳ್ದೋಯ್ತು. ದುಷ್ಯಂತನ ಕತೆ. ಹಾಗೆ ನಿನ್ ತಾಳಿನೂ ಕಳ್ದು ಹೋಗ್ಲಿ ಅಂತ ಋಷಿ ಶಾಪ ಕೊಟ್ರು. ಒಂದಿನ ರಸ್ತೆನಲ್ಲಿ ನಡ್ಕೊಂಡ್ ಬರ್ತಿದ್ನ, ನನ್ ಕತ್ನ ನೋಡ್ಕೊಂಡ್ರೆ ಬರೀ ಚೈನ್ ಇದೆ, ತಾಳಿ ಎಲ್ಲೋ ಕಳ್ದು ಹೋಗಿದೆ. ಮತ್ತೆ ಹೋಗಿ ಆ ಋಷಿನ ಕೇಳ್ದೆ. ಅದಕ್ಕವ್ರು ಈಶಾನ್ಯ ದಿಕ್ಕಿಗೆ ಹೋಗಮ್ಮ, ನಿಂಗೆಲ್ಲ ಒಳ್ಳೇದಾಗತ್ತೆ, ಶಾಪ ವಿಮೋಚನೆ ಆಗತ್ತೆ ಅಂದ್ರು. ನಾನ್ ಹುಡ್ಕೋತಾ ಈ ಮನೆಗ್ ಬಂದೆ. ಎಲ್ಲ ದೇವ್ರಿಚ್ಛೆ. ಹುಡ್ಕೊಂಡು ಇದೇ ಮನೆಗೆ ಬಂದಿದ್ದೆ ಅಂದ್ರೆ ನನಗಂತೂ ಶೀನಾಚರ್ಯ ಆತೆ. ನಮ್ಮ ಮನೇಲೂ ಒಂದ್ ತಾಳಿ ಇದೆ. ನೀವು ಸರಿಯಾಗಿ ಗುರುತುಗಳನ್ನ ಹೇಳಿದ್ರೆ ಆ ತಾಳಿನ ನಾನು ನಿಮಗೆ ಕೊಡ್ತೀನಿ. ನನ್ ತಾಳಿ ನಂಗ ಎಷ್ಟಗ್ಲ ಒಟ್ಲು ತರ ಇತ್ತು. ಮಧ್ಯದಲ್ಲಿ ಒಂದು ಕೆಂಪು ಹರಳು, ಅದೇ ಸಮದಲ್ಲಿ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಕೆಂಪು ಹರಳು. ಪಳ 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 ಅಂತ ಹೊಳಿಯೋದು ಮುಂಡೆದು. ಒಂದ್ ನಿಮಿಷ ಇರಿ. ಒಂದ್ಮನ್ಮೆ ಇಲ್ಲ, ಆ ತಾಳಿ ಇವ್ರದ್ದು ಕೊಟ್ಟು ಕಳಿಸಿ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಿಮ್ ತಾಳಿ ಇದೆನಾ ನೋಡಿ. ಹೌದು ಇದೇ ನನ್ ತಾಳಿ, ಕೊಟ್ಬಿಡಿ, ಈಗಲೇ ಕಟ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಆಗಲ್ಲ. ತಾಳಿ ಕಳೆದು 3 ದಿವಸ ಆಗಿದೆ ತಾನೆ, ಪವರ್ ಕಳ್ಕೊಂಡ್ಬಿಟ್ಟಿರುತ್ತೆ. ಈ ತಾಳಿಗೆ ಮತ್ತೆ ಪವರ್ ಬರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಶಾಸ್ತ್ರ, ಪೂಜೆ, ವ್ರತ ಎಲ್ಲ ಮಾಡ್ಬೇಕು. ನಿಮ್ ಪತಿ ಹತ್ರನೇ ಮತ್ತೆ ಈ ತಾಳಿನ ಕಟ್ಟಿಸ್ಕೊಳ್ಬೇಕು. ಒಂದ್ ಕೆಲ್ಸ ಮಾಡಿ, ಈ ತಾಳಿಗೆ ಪೂಜೆ ಮಾಡಿ ನಮ್ಮನೇಲೆ ಉರುಳಿಸಲ ಶುರು ಮಾಡ್ಕೊಳ್ಳಿ. ಅಯ್ಯೋ ಪಾಪ ಪಾರು, ಉರುಳು ಸೇವೆ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ತಾಳಿ ಕೊಡಬಾರ್ದಾ? ಅದ್ ಹೇಗ್ರಿ ಆಗುತ್ತೆ? ಹೌದಕ್ಕ, ನೀವ್ ಆ ತಾಳಿನ ಕೊಟ್ರೆ ನಾನು ಅದನ್ನ ತಗೊಂಡ್ ಹೋಗಿ ಮತ್ತೆ ನನ್ ಗಂಡನ ಕೈಲಿ ತಾಳಿ ಕಟ್ಸ್ಕೊಂಡ್ಬಿಡ್ತೀನಿ. ತಾಳಿ ಕೊರಳಿಂದ ತಾನಾಗಿ ಕಳಿಸ್ ಬಿದ್ದಿದೆ, ಅದ್ರ ಎಫೆಕ್ಟ್ ಇಂದ ದಾಂಪತ್ಯದಲ್ಲಿ ವಿರಸ ಬಂದ್ರೆ ಅದನ್ನ ನಾನ್ ಸರಿಪಡಿಸ್ಕೊತೀನಿ. ಅದೆಲ್ಲ ಆಗಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ ಪತಿನ ನಮ್ಮನೆಗೆ ಕರ್ಕೊಂಡ್ ಬನ್ನಿ. ಶಾಸ್ತ್ರೋಕ್ತವಾಗಿ ಇನ್ನೊಂದ್ಸರಿ ತಾಳಿ ಕಟ್ಸಿ ಎಲ್ಲ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಬಿಡ್ತೀನಿ. ನನ್ ಗಂಡನ ಈ ಮನೆಗ್ ಕರ್ಕೊಂಡ್ ಬರ್ಬೇಕಾ? ಕರ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ತಾಳಿ ಕೊಡಲ್ಲ.
ಜನಗಳ ತಾಳಿ ಕಳ್ಕೊಂಡ್ರೆ ಖರ್ಚು ನನ್ನ ಮೈ ಮೇಲೆ ಬರ್ತಾ ಇದೆ. ನಮ್ಮನೇಲಿ ಮದ್ವೆ ಮಾಡ್ತಾ ಇದೀವಿ ಅಂದ್ರೆ ಖರ್ಚು ನಮ್ಮ ಮೇಲೇನೆ ಬರುತ್ತೆ. ಮದುಮಕ್ಕಳ ಮುಂದೆ ಆಟ ಆಡ್ಬಿಡಿ, ಸುಮ್ನೆ ಇರಿ. ಅವ್ರೇನ್ ತಾಳಿನ ಮೊದಲೇ ಬಾರಿ ಕಟ್ತಾ ಇದಾರೆ ನಮ್ಮ ಕಟ್ಟಿರೋ ತಾಳಿನ ಪದೇ ಪದೇ ಕಟ್ತಾ ಇದಾರೆ. ಇಬ್ರು ತಾಳಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ. ಈ ಸಲ ಲವ್ ಮಾಡ್ತೀನಂತ ಎತ್ಲಾಗ ಹೋದ್ಲು ಈ ಹುಡುಗಿ ಹಾಳಾಗ ಹೋಗ. ತುತ್ತೂರಿ ಏನಾಯ್ತಪ್ಪ? ಅದ್ ಯಾವ್ದೋ ಹುಡುಗಿ ಮಾತಾಡಕ್ ಸಿಕ್ಕಿದ್ಲು, ಅವಳನ್ನ ನೆನ್ಪು ಮಾಡ್ಕೊಂತಿದ್ದೆ. ಆ ಹುಡುಗಿ ಕತ್ತ ಬಿಟ್ಟಾಕು, ಇಲ್ಲಿ ಮದುವೆ ನಡೀತಾ ಇದೆ, ತಾಂಬೂಲ ತೊಗೊಳಕ್ ರೆಡಿ ಆಗು. ಅಣೆ ಇವಳ ಕಣ ನನ್ನ ಲವ್ ಮಾಡ್ತೀನಿ ಅಂತ ಯಾರೋ ಜೊತೆ ಕುತ್ಕೊಂಡಳ. ಏನು ಹೇಳ್ತಾ ಇದ್ಯಾ? ಅಯ್ಯೋ ಅದ್ಕೆಮ್ಮ ನಿಮ್ ಕಣ್ಣಿಗೇನು ಹೊಯ್ಬಾ, ಅವತ್ತು ಬೇಸ್ಗೆ ಡ್ರೆಸ್ ಹಾಕೊಂಡು ನನ್ ಜೊತೆ ಬಂದಿಲ್ವಾ ಅವಳೇ ಇವಳು. ಓ ಬಿಡಿ, ತಲೆ ತುಂಬಾ ಹೂ ಮುಡ್ಕೊಂಡು ಜಡೆ ಹಾಕೊಂಡ್ಬಿಟ್ರೆ ನಿಮ್ಮನ್ನ ಯಾರು ಬೇಕಾದ್ರೂ ಯಾಮಾರಿಸ್ಬೋದು. ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ, ಮುದ್ದು ಪಾರು. ಸುಮ್ನೆ ಇರ್ರಿ. ಮಂಜು, ಅವತ್ತು ಇವಳು ನಮ್ಮ ಮನೆಗ್ ಬಂದಾಗ ತಾಳಿ ಬಗ್ಗೆ ವಿಚಾರಿಸ್ತಾ ಇದ್ಲು ತಾನೆ? ಅದಕ್ಕೆಮ್ಮ ಇವಳಿಗೆ ವ್ಯಕ್ತಿ ಮುಖ್ಯ ಅಲ್ಲ, ತಾಳಿ ಮುಖ್ಯ ಅನ್ಸುತ್ತೆ. ಅಂದ್ರೆ ತಾಳಿಲೇ ಏನೋ ಇರ್ಬೇಕು. ಹೌದಾ? ಹಲೋ, ಪೊಲೀಸ್ ಸ್ಟೇಷನ್. ನಾನು ನವರಸಗಳ ಕುಟ್ಟಿ ಪುಡಿ ಮಾಡಿ ಕೊಡ್ದ ಏಕೈಕ ನಟ. ಅರ್ಜೆಂಟಾಗಿ ನಮ್ಮ ಮನೆಗೆ ಬರ್ತೀರಾ ಸರ್? ಓಕೆ ಸರ್. ಅಣ್ಣಯ್ಯ, ನೀನ್ ಆ ಕಡೆ ತಿರ್ಕೊಂಡು ಮಾತಾಡಿದ್ರು ಎಲ್ಲ ಕೇಳಿಸ್ತು. ಸುಮ್ಮನೆ ಮಂತ್ರ ಹೇಳೋ ಬದಲಿಗೆ ಡೈರೆಕ್ಟ್ ತಾಳಿ ಕಟ್ಸೋ ಮಂತ್ರ ಹೇಳಬಾರ್ದ? ನಮಗ ಅರ್ಜೆಂಟ್ ಕೆಲಸ ಇದೆ. ನನಗೂ ಅಷ್ಟೇ ತಿಥಿ ಮಾಡಿಸೋದಿದೆ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ನಮ ಜೀವನ ಹೇತುನಾ. ಕರೆಕ್ಟ್ ಟೈಮ್ಗೆ ಬಂದೆ. ಭಲೇ ಜೋಡಿ, ಇವನು ಕಳ್ಳ ಇವಳು ಕಳ್ಳಿ. ಡೈಮಂಡ್ಸ್ ಬಗ್ಲು ಮಾಡೋದೆ ಇವ್ರ ಕೆಲಸ. ಸಾಹೇಬ್ರೆ, ಸೆಂಟ್ರಲ್ಲಿ ತಾಳಿ ಯಾಕೆ ಅಂತ? ಇದು ಹೊಸ ಟೆಕ್ನಿಕ್. ಇದರಲ್ಲಿ ಡೈಮಂಡ್ಸ್ ಇದೆ. ಕುಡಿಲಿ ನಿಮಿಷ. ಡೈಮಂಡ್. ಸುಮ್ಮನಿರಮ್ಮ ಸಾಹೇಬ್ರೆ, ಜೇಬಲ್ ಹಾಕ್ತೀನಿ, ಸ್ವಲ್ಪ ಕರೆಕ್ತೀರಾ? ಆ ತಾಳಿ ನೀಡು. ಯಾರ ನೇನ? ನಾನು ಮದುವೆ ಗಂಡು. ಯಾರ ನೇನ? ಸರ್, ನಾನು ದಂಡದ ಡಾನ್ ಜಗನ್ನು. ನೀನ್ ತಾಳಿಲಲ್ಲ, ಬಾಸಿಂಗದಲ್ಲೂ ಡೈಮಂಡ್ ಇಟ್ಕೊಂಡ್ಬಂದ್ರೆ ನಾವು ಕಣ್ಣಿಡ್ದು ಬಿಡ್ತೀವಿ. ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲೆ ಕೆಳಗಡೆ ನುಗ್ತೀವಿ. ನಿಮ್ಮಿಬ್ಬರಿಗೂ ಮದುವೆ ಮಾಡ್ಸಕ್ಕೆ ನಮ್ಮ ಸಾಹೇಬ್ರು ಸ್ಟೇಷನ್ ಅಲ್ಲಿ ಕಾಯ್ತಾರೆ. ಸ್ಮಗ್ಲರ್ಸ್ ನ ಹಿಡ್ಕೊಟ್ಟಿದ್ ನಾವು, ನಮ್ಗೇನು ಪ್ರೈಸ್ ಇಲ್ವಾ? ನೀವು ಸ್ಟೇಷನ್ಗೆ ಬನ್ನಿ, ನಿಮ್ಗೂ ಮದುವೆ ಮಾಡಿಸ್ಬಿಡ್ತೀವಿ.